ವೀಕ್ಷಕರೇ, ನಮಗೆ ಇವತ್ತಿನ ದಿನ ಉತ್ತರ ಕರ್ನಾಟಕಕ್ಕೆ ಅನೇಕ ಕಾರಣಗಳಿಂದ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಒಂದು ಐತಿಹಾಸಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಮುಖ್ಯವಾಗಿ ರಾಜಕೀಯ ಕಾರಣಗಳಿಂದ ಅನ್ಯಾಯ ಆಗ್ತಾ ಇದೆ, ಇವತ್ತಿಗೂ ನಡೀತಾ ಇದೆ. ಅದನ್ನೆಲ್ಲ ಬದಲಾಯಿಸಬೇಕು ಅಂದರೆ ನಮಗೊಂದು ಪ್ರಾದೇಶಿಕ ಶಕ್ತಿ ಬೇಕು. ಎಲ್ಲ ಥರ ಸಮಾನತೆ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ಥರ ಸಮಾನತೆ ಕಟ್ಟಣ. ಅದೇ ನಮ್ಮ ಸಂವಿಧಾನ ಹೇಳೋದು. ಆ ದಿಕ್ಕಿನಲ್ಲಿ ಹೋದರೆ ಒಂದು ಉತ್ತಮ ಸಮಾಜ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ ನಮಸ್ಕಾರ ಇವತ್ತು ಕಂಪ್ನಿಗೆ ಬಂದಿದ್ದೀನಿ. ಕಂಪ್ನಿನಲ್ಲಿ ಎಲ್ಲ ಚಳುವಳಿಗಳು, ವಿಚಾರವಂತರು, ಹೋರಾಟಗಾರರು, ಜನಪರ ಕಾಳಜಿ ಇರೋರು, ಎಲ್ಲರೂ ಯುವಕರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ, ನಮ್ಮ ಅಖಂಡ ಕರ್ನಾಟಕನ ಹೆಂಗೆ ಗಟ್ಟಿಯಾಗಿ ಬೆಳೆಸ್ಬೋದು ಅನ್ನೋದು ಒಳ್ಳೆಯ ಚರ್ಚೆ ಆಗಿದೆ. ನನಗೆ ಅನೇಕ ವಿಚಾರಗಳು ಕಲ್ತಿದ್ದೀನಿ. ನಾನು ಕೂಡ 1 ವರ್ಷದ ಹಿಂದೆ ನಾನು ಕೂಡ ಇದೇ ಕಂಪ್ನಿಗೆ ಬಂದು ಈ ಮದರ್ ಟೆರೇಸಾ ಸ್ಕೂಲ್ನಲ್ಲಿ ನಾವೆಲ್ಲ ಸೇರಿ ನಾವು ಎಷ್ಟೋ ಒಂದು ಚರ್ಚೆ ಮಾಡಿದ್ವಿ. ಸೊ ಈ ರೀತಿ ಮುಂದುವರಿದ ಭಾಗ ನಾವು ಹೆಂಗೆ ಇನ್ನು ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ನಾವೇನು ಗಟ್ಟಿಯಾದ ಒಂದು ಶಕ್ತಿ, ಸಂವಿಧಾನ ಉಳಿವಿಗಾಗಿ ಒಂದು ಶಕ್ತಿ, ಸಮಾಜಕ್ಕೆ ಒಂದು ಶಕ್ತಿ ಹೆಂಗೆ ಕಟ್ಬೋದು. ನಮ್ಮೆಲ್ಲರ ಮಾದರಿ ಬಾಬಾ ಸಾಹೇಬರು ಬರೀ ಒಂದು ಸ್ಟ್ಯಾಚ್ಯೂಗೋ, ಒಂದು ಪೋಸ್ಟರ್ಗೋ, ಒಂದು ಹಾರಕ್ಕೋ ಸೀಮಿತ ಆಗೋದಲ್ಲ. ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡಬೇಕು. ಅದೇ ಒಂದು ಸಮಾಜದ ಶಕ್ತಿ, ಅದೇ ಸಂವಿಧಾನದ ಶಕ್ತಿ ಅಂತ ಹೇಳಿ ಇವತ್ತು ಎಲ್ಲ ವಿಚಾರವಂತರ ಜೊತೆ ಸೇರಿ ನಾವು ಕಂಪ್ನಿಗಾಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ನಾವು ಗಟ್ಟಿಯಾಗಿ ನಮ್ಮ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟ. ಹೊಸ ಪಕ್ಷ ಕಟ್ಟುವುದಾಗಿ ಒಂದು ಮಾಹಿತಿ ಬಂದಿದೆ ತಮ್ಮದಾದ ಅಧಿಕೃತ ಘೋಷಣೆ. ನಾವು ಎಲ್ಲ ರೀತಿ ನಮ್ಮ ವಿಚಾರಗಳು, ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಜನವರಿನಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಭಾಳ ಒಂದು ಬೃಹತ್ತಾದ ಸಮಾವೇಶ, ಅದು ಹುಬ್ಬಳ್ಳಿನಲ್ಲಿ ಎಲ್ಲ ರೀತಿ ಕೆಲಸ ನಡೀತಾ ಇದೆ. ಸೊ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ಒಗ್ಗಟ್ಟಂದರೆ ನಮ್ಮ ಜಾತಿಯ ಒಗ್ಗಟ್ಟಲ್ಲ, ಇಲ್ಲಿ ನಮ್ಮ ಧರ್ಮದ ಒಗ್ಗಟ್ಟಲ್ಲ, ನಮ್ಮ ಊರಿನ ಒಗ್ಗಟ್ಟಲ್ಲ, ನಮ್ಮ ಸಿದ್ಧಾಂತದ ಒಗ್ಗಟ್ಟು. ನಮ್ಮ ಸಿದ್ಧಾಂತದ ಒಗ್ಗಟ್ಟು ಮುಖಾಂತರ ಸಮಾಜದ ಕಡೆ ನಾವು ಕೆಲಸ ಮಾಡ್ತೀವಿ. ಹುಬ್ಬಳ್ಳಿನಲ್ಲಿ ಭಾಳ ಬೃಹತ್ತಾದ ಒಂದು ಸಮಾವೇಶ ಮಾಡಿ ಅದರ ನಂತರ ನಾವು ಕೆಲಸಗಳು ಮುಂದುವರಿಸಿ ನಾವು ಕೂಡ 2028ಗೆ ಎಲ್ಲ ತಯಾರಿಗಳು ನಡೀತಾ ಇದೆ. ಬೇರೆ ಪಕ್ಷಗಳ ಅಸಮಾನತೆಯ ಪಕ್ಷಗಳು, ಭ್ರಷ್ಟಾಚಾರ ತುಂಬಿ ತುಳುತ್ತಿರೋ ಪಕ್ಷಗಳು, ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಕಟ್ಟಿರೋ ಪಕ್ಷಗಳು, ಅವರವ್ರಿಗೆ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ತಿರೋ ಪಕ್ಷಗಳು. ನಾವು ಜನರ ಜೀವನಕ್ಕೆ ಒಳ್ಳೇದು ಮಾಡೋದು ನಮ್ಮ ಉದ್ದೇಶ. ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡೋದು ನಮ್ಮ ಉದ್ದೇಶ. ಸಂವಿಧಾನ ಎತ್ತಿ ಹಿಡಿಯೋದು ನಮ್ಮ ಉದ್ದೇಶ. ನಿಸ್ವಾರ್ಥ ಸೇವೆ ನಮ್ಮ ಉದ್ದೇಶ. ಅದಕ್ಕೆ ನಾವು ಯಾರು ಇಲ್ಲಿ ಬಂದಿರೋರಲ್ಲ, ನಾವು ಯಾವ ಫಿಲ್ಮ್ ಫ್ಯಾನ್ಸ್ಗಳಂತ ಬಂದಿಲ್ಲ. ಇಲ್ಲಿ ಯಾರೋ ಒಂದು ಸಿನಿಮಾ ನೋಡಿರೋ ಇಷ್ಟಪಟ್ಟಿರೋ ಅಲ್ಲ. ಇದೆಲ್ಲ ಹೋರಾಟಗಾರರು, ಚಳುವಳಿಗಾರರು, ದೇಶ ಸೇವೆ ಮಾಡಿ ನಿಸ್ವಾರ್ಥ ಕೆಲಸ ಮಾಡಿರೋರು, ಸಮಾಜಮುಖಿ ಚಿಂತಕರು, 20, 30, 40 ವರ್ಷಗಳಿಂದ ಕೆಲಸ ಮಾಡ್ತಿರೋರು, ಯುವಕರು ಎಲ್ಲರೂ ಜೊತೆಗೆ ಸೇರಿದ್ದೀವಿ. ಸೊ ಆ ದಿಕ್ಕಿನಲ್ಲಿ ನಾವು ದೇಶ ಕಟ್ಟಣ, ರಾಜ್ಯ ಕಟ್ಟಣ, ಬಲಿಷ್ಠ ಕರ್ನಾಟಕ ಮಾಡೋಣ ಅಂತ ಹೇಳಕ್ಕೆ ಇಷ್ಟ. ಸರ್, ಈಗ 224 ಕ್ಷೇತ್ರಗಳಲ್ಲಿ ನೀವು ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಹೇಗೆ ಸರ್? ನಮಗೆ ಭಾಳ ಮುಖ್ಯವಾಗಿ ನಮ್ಮ ಪಕ್ಷ ಕಟ್ಟಕ್ಕೆ ನಾನು ಕೂಡ ನನ್ನ ಹತ್ರ ಇರೋದು, ನಾನು ಇವಾಗ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅನ್ನೋ ದಿಕ್ಕಿನಲ್ಲಿ ನಮಗೆ ಒಂದು ನ್ಯಾಯದ ಪರಿಕಲ್ಪನೆ. ಸೊ ನಾನು ಕೂಡ ಜಾಸ್ತಿ ನಮ್ಮ ಕುಟುಂಬದಿಂದ ನನ್ನ ಹತ್ರ ಇರೋದು ನಾವೆಲ್ಲ ಹಾಕಿ ನಾವು ಪಕ್ಷ ನಡೆಸ್ತೀವಿ. ಬಟ್ ನಾವು ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲೂ ಅವ್ರದ್ದೇ ಆದ ಒಂದು ರೀತಿ ಆರ್ಥಿಕ ಭದ್ರತೆ ಇರುತ್ತೆ. ಅವರೇ ಒಂದು ಇದ್ದು ಅಂಥ ಕ್ಯಾಂಡಿಡೇಟ್ಸ್ ಇಟ್ಟು ನಾವೇ ಒಂದು ರೀತಿ ನಮ್ಮ ರೀತಿಯಲ್ಲಿ ವಾಪಸ್ ಕೊಡೋಣ ಸಮಾಜ, ನಮ್ಮ ಉದ್ದೇಶ. ಸೊ ಇದರಲ್ಲಿ ಎಲ್ಲ ಪಾರದರ್ಶಕವಾಗಿ ನಾವು ಮುಂದುವರ್ಸೋಣ. ಎಲ್ಲ ಪಾರದರ್ಶಕತೆ ಮುಖಾಂತರ, ಆರ್ಥಿಕ ಪಾರದರ್ಶಕತೆ, ಒಳ್ಳೆಯ ಸಿದ್ಧಾಂತಗಳು, ಒಳ್ಳೆಯ ಅಭ್ಯರ್ಥಿಗಳಿಟ್ಟು ನಾವು ಕರ್ನಾಟಕನ ಉತ್ತಮ ರೀತಿ ಬೆಳೆಸೋಣ. ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೇ ಇರೋ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಕ್ಕೆ ವೀಕ್ಷಕರೇ, ನಮಗೆ ಇವತ್ತಿನ ದಿನ ಉತ್ತರ ಕರ್ನಾಟಕಕ್ಕೆ ಅನೇಕ ಕಾರಣಗಳಿಂದ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಒಂದು ಐತಿಹಾಸಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಮುಖ್ಯವಾಗಿ ರಾಜಕೀಯ ಕಾರಣಗಳಿಂದ ಅನ್ಯಾಯ ಆಗ್ತಾ ಇದೆ, ಇವತ್ತಿಗೂ ನಡೀತಾ ಇದೆ. ಅದನ್ನೆಲ್ಲ ಬದಲಾಯಿಸಬೇಕು ಅಂದರೆ ನಮಗೊಂದು ಪ್ರಾದೇಶಿಕ ಶಕ್ತಿ ಬೇಕು. ಎಲ್ಲ ಥರ ಸಮಾನತೆ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ಥರ ಸಮಾನತೆ ಕಟ್ಟಣ. ಅದೇ ನಮ್ಮ ಸಂವಿಧಾನ ಹೇಳೋದು. ಆ ದಿಕ್ಕಿನಲ್ಲಿ ಹೋದರೆ ಒಂದು ಉತ್ತಮ ಸಮಾಜ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಜೊತೆ ನಿಂತ್ಕೊಳ್ಳಿ. ಸಮಾಜನೇ ಪರಿಹಾರ, ಸಮಾಜನೇ ಪರ್ಯಾಯ, ಸಮಾಜನೇ ಪರಿವರ್ತನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.